ಅನ್ನುವಂಥದ್ದು 100-150 ಜನ ಪುರುಷರ ಸಮ್ಮುಖದಲ್ಲಿ 6-7 ಜನ ಹುಡುಗಿಯರು ಮೊದಲು ಅರೆಬೆತ್ತಲೆಯಾಗಿ ಕುಣಿತಾರೆ, ನಂತರ ಬೆತ್ತಲೆಯಾಗಿ ಕುಣಿತಾರೆ. ಅವರ ಮೇಲೆ ಹಣವನ್ನು ಎರಚಲಾಗುತ್ತೆ, ದುಡ್ಡನ್ನು ಎರಚಿ ವಿಕೃತ ಸಂತೋಷವನ್ನು ಅನುಭವಿಸ್ತಾರೆ. ನಂತರ ಖಾಸಗಿಯಾಗಿ ರೂಮ್ನಲ್ಲಿ, ರೆಸಾರ್ಟ್ನ ರೂಮ್ನಲ್ಲಿ ಇದೇ ರೀತಿಯಾದಂಥ ಬೆತ್ತಲೆ ನೃತ್ಯ ಮತ್ತೆ ರಿಪೀಟ್ ಆಗುತ್ತೆ. ಆದರೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂಥ ಒಂದು ಇದರಲ್ಲಿ ಘಟನೆ ಏನು ಅಂತಂದರೆ, ಯಾರಿಗೂ ಕೂಡ ಪೊಲೀಸರು ಬರಬಹುದು, ರೇಡ್ ಮಾಡಬಹುದು, ತಾವು ಸಿಕ್ಕಾಕ್ಕೊಳ್ಳಬಹುದು ಅನ್ನುವಂಥ ತೃಣಮಾತ್ರದ ಭಯ ಕೂಡ ಇರಲಿಲ್ಲ ಅನ್ನುವಂಥದ್ದು. ಬಹಿರಂಗವಾಗಿ ಖುಲ್ಲಾ ಇಂಥದ್ದೊಂದು ನೃತ್ಯ ನಡೀತಿತ್ತು. ಮತ್ತು ಆ ನೃತ್ಯವನ್ನು ಸೇರಿದ್ದಂಥ ಜನ ತಮ್ಮ ಮೊಬೈಲ್ಗಳಲ್ಲಿ ಚಿತ್ರಿಸಿಕೊಳ್ತಾ ಇದ್ದರು. ಅಂದರೆ ಮೊಬೈಲ್ಗಳಲ್ಲಿ ಚಿತ್ರೀಕರಣ ಮಾಡಿಕೊಳ್ಳೋದಕ್ಕೂ ಅವಕಾಶ ಕೊಡುವಷ್ಟು ರಾಜಾರೋಷವಾಗಿ ಇಂಥದ್ದೊಂದು ಬೆತ್ತಲೆ ನೃತ್ಯ ನಡೆಯುತ್ತೆ. ಬೆಂಗಳೂರಿನ ಹೊರವಲಯದಲ್ಲಿ ನಡೆಯುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಹತ್ತಿರದಲ್ಲಿರುವಂಥ ಒಂದು ರೆಸಾರ್ಟ್ನಲ್ಲಿ ನಡೆಯುತ್ತೆ. ಅಂದರೆ ನಿಜಕ್ಕೂ ಕಾನೂನು ಅನ್ನೋದು ಇವರ ಪಾಲಿಗೆ ಇಲ್ಲವೇ ಇಲ್ಲವಾ ಅನ್ನುವಂಥ ಪ್ರಶ್ನೆ ಬಹಳ ಸಹಜವಾಗೇ ಬರುತ್ತೆ. ಒಂದು ಕಡೆ ಪೊಲೀಸರು, ಸರ್ಕಾರ, ಸೋ ಕಾಲ್ಡ್ ಸಂಪ್ರದಾಯವಾದಿಗಳು ಸೇರಿಕೊಂಡು ಬೆಂಗಳೂರು ನಗರದಲ್ಲಿ ನೈಟ್ ಲೈಫನ್ನು ಕೊಂದು ಹಾಕ್ತಾರೆ. ಬೆಂಗಳೂರು ನಗರದಲ್ಲಿ 11 ಗಂಟೆಯ ನಂತರ ಮದ್ಯ ಸಿಗೋದಿಲ್ಲ, 12 ಗಂಟೆಯ ನಂತರ ಊಟ ಮಾಡೋದಕ್ಕೆ ಒಂದು ತುತ್ತು ಅನ್ನ ಸಿಗೋದಿಲ್ಲ. ಆದರೆ ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರ ಹೋದರೆ ಮದ್ಯ, ಮಾಂಸ, ಊಟ ಮಾತ್ರ ಅಲ್ಲ, ಕಣ್ಣೆದುರಿಗೆ ಬೆತ್ತಲೆಯಾಗಿ ಕುಣಿಯುವಂಥ ಹುಡುಗಿಯರು ಕೂಡ ಸಿಗ್ತಾರೆ. ನಿಜಕ್ಕೂ ಇದರಷ್ಟು ದೊಡ್ಡ ದುರಂತ ಇನ್ಯಾವುದೂ ಇಲ್ಲ ಅಂತ ಅನಿಸುತ್ತೆ. ನೈಟ್ ಲೈಫ್ ವಿರುದ್ಧ ಮಾತನಾಡುವಂಥವರು ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ಇಂಥದ್ದರ ವಿರುದ್ಧ ಮಾತನಾಡುವಂಥ ಅವಶ್ಯಕತೆ ಇದೆ. ಹೆಣ್ಣನ್ನು ಅಕ್ಷರಶಃ ಮಾರಾಟದ ವಸ್ತುವನ್ನಾಗಿಸಿ ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೆ ಕರೆತಂದು ಇಲ್ಲಿ 100-150 ಜನರ ಎದುರಿಗೆ ಬೆತ್ತಲೆ ಕುಣಿಸಿ ಅವರಿಗೆ ಬೆಲೆ ಕಟ್ಟುವಂಥದ್ದು ಮತ್ತು ಅದನ್ನು ನೋಡಿಕೊಂಡು ವಿಕೃತ ಆನಂದವನ್ನು ಅನುಭವಿಸುವಂಥ ಜನ, ಇದೆಲ್ಲದಕ್ಕೂ ಅಂತ್ಯ ಯಾವಾಗಲೂ ಗೊತ್ತಿಲ್ಲ. ಅಡಿಷನಲ್ SP ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ತನಿಖೆ ನಿಜವಾದ ಸತ್ಯಾಂಶವನ್ನು ಬಯಲಿಗೆಳಿಲಿ. ನಿಜವಾಗಿಯೂ ಇದರಲ್ಲಿ ಕೇವಲ ರೆಸಾರ್ಟ್ನವರು ಮಾತ್ರ ಶಾಮೀಲಾಗಿದ್ರಾ ಅಥವಾ ಪೊಲೀಸ್ ಇಲಾಖೆಯ ಯಾರಾದರೂ ಶಾಮೀಲಾಗಿದ್ರಾ? ಒಟ್ಟಾರೆಯಾಗಿ ಇಲ್ಲಿಗೆ ಬಂದಂಥ ಯುವತಿಯರು ಯಾರು ಮತ್ತು ನಂಗಾನಾಚ್ನಲ್ಲಿ ಭಾಗವಹಿಸಿದ್ದಂಥ ಜನ ಯಾರು? ಇಂಥ ಮೂಲಭೂತವಾದಂಥ ಪ್ರಶ್ನೆಗಳಿಗೆ ಈ ತನಿಖೆ ಉತ್ತರ ಕೊಡಬಹುದು ಅನ್ನುವಂಥ ನಿರೀಕ್ಷೆ ನಮಗೂ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಸುವರ್ಣ ನ್ಯೂಸ್ ನಿಮಗೆ ಕೊಡ್ತಾ ಇರುತ್ತೆ. ಇಲ್ಲಿಗೆ ಪುಣ್ಯಕ್ಷೇತ್ರದ ಬಳಿಯೇ ನಂಗಾನಾಚ್ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.